ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ನಿಮಗೊಂದು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಬಾಣಲೆ ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ ಅಂತ. ಇನ್ನು ನಾನು ಬಟಾಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹುಡಿ ಮಾಡಿ ಬೇಯಿಸ್ಕೊಂಡು. ಇನ್ನು ಇದಕ್ಕೆ ನಾನು ಕಟ್ ಮಾಡಿಟ್ಟಂಥ ಹಸಿಮೆಣಸನ್ನು ಹಾಕ್ಕೊಂಡು ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಬಟಾಟೆ ನಾನು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಹುಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಬೇಯಿಸುವಾಗ ನೋಡ್ಕೊಳ್ಳಿ, ಇಷ್ಟು ಬೇಯಬೇಕು. ತೋರಿಸ್ತಾ ಇದ್ದೇನಲ್ಲ, ಈ ಥರ ಬೆಂದರೆ ಸಾಕು. ಬಾಜಿ ಚೆನ್ನಾಗಿ ಬರಬೇಕಂದರೆ ಅಷ್ಟು ಬೇಯಬೇಕು. ಇನ್ನದಕ್ಕೆ ನಾನು ಸ್ವಲ್ಪ ಅರಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಟಂಥ ಬಟಾಟೆಯನ್ನು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಬಾಜಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುವಂಥ ಬಾಜಿ ರೆಡಿ ಆಯಿತು. ನೋಡ್ಕೊಳ್ಳಿ ನೀವು ಯಾವ ಥರ ಇದೆ ಅಂತ. ಇದು ಒಂದು ಸ್ವಲ್ಪ ಗಟ್ಟಿ ಥರ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, 2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಆವಾಗ ಸರಿಯಾಗಿ ಬರ್ತದೆ. ಈಗ ಇಲ್ಲಿ ಮಸಾಲೆ ರೆಡಿ ಆಯಿತು. ಇನ್ನು ನಾನು ಇದಕ್ಕೆ 2 ಟೈಪಿದ್ದು ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು 10 ಮೆಣಸನ್ನು, ಕೆಂಪು ಮೆಣಸನ್ನು ನೀರಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ, 1 ಚಮಚದಷ್ಟು. 4 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಇದು ದೋಸೆ ಮೇಲೆ ನಾವು ಇದು ಮಾಡಲಿಕ್ಕೆ ಅಂತ ಈ ಚಟ್ನಿ ಮಾಡೋದು. ಇದು ಕೆಂಪು ಚಟ್ನಿ. ಇದನ್ನು ರುಬ್ಕೊಂಡಿಟ್ಟು ಇದಕ್ಕೆ ಅರ್ಧ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಲಿಂಬೆ ರಸವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟು ಮತ್ತು ನಾನು ತೆಂಗಿನಕಾಯ್ದೊಂದು ಚಟ್ನಿ ಮಾಡ್ತಾ ಇದ್ದೇನೆ. ಈ ಚಟ್ನಿ ರೆಡಿ ಆಯಿತು. ಇನ್ನು ತೆಂಗಿನಕಾಯ್ದು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ತೆಂಗಿನಕಾಯ್ದು ಒಂದು ತೆಂಗಿನಕಾಯ್ದು ಅರ್ಧ ತಗೊಂಡಿದ್ದೇನೆ, ಕಾಲನ್ನ ತಗೊಂಡಿದ್ದೇನೆ. ನಮಗೆ ಜಾಸ್ತಿ ಬೇಡ, ನೋಡಿದ್ರಲ್ಲ. ಅದಕ್ಕೆ ನಾನು ಬಾಜಿ ಮಾಡುವಾಗ ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಇತ್ತು, ಅದನ್ನೇ ಇದಕ್ಕೆ ಹಾಕಿದ್ದೇನೆ ಚಟ್ನಿಗೆ. ಇನ್ನು ಇದಕ್ಕೆ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಹುರಿಗಡಲೆದು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಪುಟಾಣಿ 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಪುಟಾಣಿ ಹಾಕ್ಕೊಂಡು 2 ಚಮಚದಷ್ಟು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ನೈಸಾಗಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಾರಿ ತೆಗೆದು ನೋಡಿ, ಮತ್ತೊಮ್ಮೆ ನೈಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಮ್ಮದು ಚಟ್ನಿ ರೆಡಿ ಆಯಿತು. ಇನ್ನೊಂದು ಸಾರಿ ರುಬ್ಕೊಳ್ತಾ ಇದ್ದೇನೆ ನಾನು. ತುಂಬ ನೈಸ್ ಆಗಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಾರಿ ರುಬ್ಕೊಳ್ತಾ ಇದ್ದೇನೆ. ಈಗ ರೆಡಿಯಾಗಿದೆ, ನೋಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ಇದು. ನಾವು ಚಟ್ನಿ ಮಾಡುವಾಗ ಪುಟಾಣಿ ಸ್ವಲ್ಪ ಹಾಕ್ಕೊಂಡ್ರೆ, 1 ಚಮಚ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರ್ತದೆ ಚಟ್ನಿಗೆ. ಇನ್ನು ನಾನು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ನಾನು ಹಿಟ್ಟು ರುಬ್ಬಿ ಇಡುವುದನ್ನು ತೋರಿಸ್ಕೊಡ್ಲಿಲ್ಲ, ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಡೀಟೇಲ್ ವಿಡಿಯೋ ನಿಮಗೆ ಮುಂಚೆ ಒಂದು ವೀಡಿಯೋದಲ್ಲಿ ಹಾಕಿದ್ದೇನೆ. ನಿಮಗೆ ಹಿಟ್ಟು ರುಬ್ಬಿ ಇಡುವಂಥ ವೀಡಿಯೋ ಬೇಕಂತಿದ್ದರೆ ನಾನು ವೀಡಿಯೋ ಮುಂಚೆ ಹಾಕಿದ ವೀಡಿಯೋವನ್ನು ನೋಡ್ಕೊಳ್ಳಿ. ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ, ಅದನ್ನು ತೋರಿಸಲಿಲ್ಲ. ಮುಂಚೆದು ವೀಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು ದೋಸೆ ನೋಡಿ ಯಾವ ಥರ ದೋಸೆ ಹಾಕ್ತೇನೆ ಅಂತ. ತೆಳುವಾಗಿ ಇದೇ ಥರ ದೋಸೆಯನ್ನು ಮಾಡಿಕೊಳ್ಳಿ. ಮತ್ತು ಇದಕ್ಕೆ 1 ಚಮಚ ಸನ್ಫ್ಲವರ್ ಆಯಿಲನ್ನು ಅದರ ಸುತ್ತ ಹಾಕ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಅದು ಸ್ವಲ್ಪ
ಬೇಗನೆ ಕಾಯಬೇಕಂತೇಳಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂತೇಳಿ ನಾವು ಎಣ್ಣೆ ಹಾಕ್ಕೊಳ್ಳೋದು. ಮತ್ತು ಎಣ್ಣೆ ಹಾಕಿದ ಮೇಲೆ ಕೆಂಪು ಚಟ್ನಿಯನ್ನು ಇದರ ಮೇಲೆ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಾನು ಮಾಡಿಟ್ಟಂಥ ಬಾಜಿಯನ್ನು ಇದರ ಮೇಲೆ ಇಟ್ಟು 3 ಟೈಪಿದು ದೋಸೆನ ಮಡಿಸುವುದೇ. ಇದು ಫಸ್ಟ್ ಈ ಥರ ಮಾಡ್ಕೊಂಡಿದ್ದೇನೆ. ಇನ್ನೊಂದು ದೋಸೆ 4 ಸೈಡ್ ಮಡಿಸಿ ಮಾಡಿದ್ದೇನೆ. ಮತ್ತು ರೋಲ್ ಟೈಪಿದು ಮಾಡಿದ್ದೇನೆ 2. ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಂಥ ಎಲ್ಲ ಫ್ರೆಂಡ್ಸಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಥರದ್ದೊಂದು ದೋಸೆ ಮಾಡಿಕೊಂಡಿದೆ. ಮತ್ತು 2 ದೋಸೆ ರೋಲ್ ಮಾಡಿದ್ದೇನೆ. ಅದು ಫೋಟೋದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಫ್ರೆಂಡ್ಸ್, ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಗರಿಗರಿಯಾದಂಥ ಮಸಾಲೆ ದೋಸೆ, ಹೋಟೆಲ್ಗಿಂತಲೂ ಚೆನ್ನಾಗಿರುವಂಥ ಮಸಾಲೆ ದೋಸೆ ಮನೆಯಲ್ಲೇ ಮಾಡಿ ತಿನ್ಬೋದು. ಫ್ರೆಂಡ್ಸ್, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸು. ಬಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್.